ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ, ಎಲ್ಲೆಲ್ಲೂ ನಗೆಯ ಪನ್ನೀರ. ಮೈಸೂರು ದಸರಾ. ಈ ಗೊಂಬೆಗಳನ್ನೆಲ್ಲ ನಾನೇ ಅರೇಂಜ್ ಮಾಡಿದ್ದು. ಹೇಗಿದೆ? ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ ಅಮ್ಮ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಬಂದ್ರೆ ಬನ್ನಿ 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 ಬನ್ನಿ. ಇವತ್ತು ದಸರಾ ಹಬ್ಬ ಅಂದ್ರೆ ನವರಾತ್ರಿ. ಇವತ್ತು ಬನ್ನಿ ಎಲೆ ಕೊಟ್ರೆ ತುಂಬಾ ಒಳ್ಳೇದಂತೆ, ಅದಕ್ಕೆ ನಾವಿಬ್ರು ಬನ್ನಿ ಎಲೆ ಕೊಡೋಣ ಅಂತ ಬಂದ್ವಿ. ಒಂದ್ ನಿಮಿಷ, ಬನ್ನಿ ಎಲೆ ಕೊಟ್ರೆ ತುಂಬಾ ಒಳ್ಳೇದು ಅಂತ ಬರೀ ಮಾತಲ್ಲಿ ಹೇಳಿದ್ರೆ ಸಾಲದು. ವಿಜಯದಶಮಿ ದಿವಸ ಬನ್ನಿ ಎಲೆ ಯಾಕೆ ಕೊಡ್ತಾರೆ ಅಂತ ಗೊತ್ತಾ ನಿನಗೆ? ಓ ಗೊತ್ತು. ಓ ಗೊತ್ತಾ? ಹೇಳಿ ನೋಡೋಣ ಹಾಗಾದ್ರೆ. ಅದು ದ್ವಾಪರ ಯುಗದಲ್ಲಿ ನಂಗಿಂತ ಚೆನ್ನಾಗಿ ಇವಳೇ ಹೇಳ್ತಾಳೆ. ಹೇಳ. ನಾನಾ? ಯಾಕೆ ಬರಲ್ವಾ? ಗಂಡ್ಬೀರಿ ತರ ಮಾತಾಡಕ್ ಮಾತ್ರ ಬರದಾ? ನನಗೆಲ್ಲ ಗೊತ್ತು, ಹೇಳ್ತೀನಿ. ನಾಚ್ಕೋಬೇಡಮ್ಮ, ಹೇಳು. ಡ್ಯಾಡ್, ಇವಳು ನಾಚ್ಕೊಂಡ್ರೆ ಕೈಲಿರೋ ಬನ್ನಿ ಎಳೆ ಬಾಡೋಗತ್ತಷ್ಟೇ. ಹಿಂದೆ ದ್ವಾಪರ ಯುಗದಲ್ಲಿ ಪಾಂಡವರು ಅಜ್ಞಾತವಾಸಕ್ಕೆ ಹೋಗ್ಬೇಕಂದ್ರೆ ಅವ್ರ ಆಯುಧಗಳನ್ನೆಲ್ಲ ಬನ್ನಿ ಮರದ ಮೇಲೆ ಮುಚ್ಚಿಟ್ಟಿದ್ರಂತೆ. ಹಾ, ಆ ಅಜ್ಞಾತವಾಸ ಮುಗಿದ್ಮೇಲೆ ಬಂದು ನೋಡಿದ್ರೆ ಆ ಆಯುಧಗಳೆಲ್ಲ ಅಲ್ಲೇ ಇತ್ತಂತೆ. ಬನ್ನಿ ಮರ ಅವ್ರ ಆಯುಧಗಳನ್ನ ಕಾಪಾಡಿದಕ್ಕೆ ಪಾಂಡವರು ಆ ಮರಕ್ಕೆ ಪೂಜೆ ಮಾಡಿದ್ರಂತೆ. ಪಾಂಡವ್ರ ಶಕ್ತಿನ ಅದು ಕಾಪಾಡೋದ್ರಿಂದ ನಾವು ಬನ್ನಿ ಎಲೆ ಕೊಟ್ರೆ ಎಲ್ಲಾ ಕೆಲಸದಲ್ಲೂ ಜಯ ಸಿಗುತ್ತಂತೆ. ಪರವಾಗಿಲ್ವೇ, ನೀವಿಬ್ರು ಚೆನ್ನಾಗೇ ತಿಳ್ಕೊಂಡಿದ್ದೀರಾ. ಥ್ಯಾಂಕ್ಸ್. ನಿಮ್ಗೆ ದೇವ್ರು ಒಳ್ಳೇದು ಮಾಡಮ್ಮ. ಸಾಕ್ಷಿ, ಯಾಕೆ ಪಟ್ಟದ ರಾಜಾರಾಣಿನ ದೂರ ದೂರ ಇಟ್ಟಿದ್ಯಾ? ಯಾಕೆ ಅಂದ್ರೆ ನಮ್ಮನೆ ಪಟ್ಟದ ರಾಜ ನಮ್ಮನೆ ಪಟ್ಟದ ರಾಣಿ ಇಬ್ರು ದೂರ ದೂರ ಇದಾರಲ್ಲ, ಅದಕ್ಕೆ. ರಾಜ ಅವರಿಬ್ರು ಮಕ್ಳು ಜೊತೆ ಇದ್ದಾರೆ, ರಾಣಿ ಒಬ್ಬ ಮಗನ್ ಜೊತೆ ಇದ್ದಾರೆ.